ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ನಿನ್ನೆ ನಮ್ಮ ಹುಬ್ಬಳ್ಳಿಯ ಶಾಸಕರು ಮತ್ತು ನಮ್ಮ BJP ಪಕ್ಷದ ಶಾಸಕಾಂಗ ಪಕ್ಷದ ಉಪನಾಯಕರು ಆದಂಥ ಅರವಿಂದ್ ಬೆಲ್ಲದರವರು ದೇವರಾಜ್ ಅರಸರ ಬಗ್ಗೆ ಮಾತಾಡಿದ್ದಾರೆ. ದೇವರಾಜ್ ಅರಸರು ಲಿಂಗಾಯತರಿಗೆ ಬಹಳ ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ಹಾಗೆ ಹೀಗೆ ಅಂತೇಳಿ ಮಾತಾಡಿದ್ದಾರೆ. ಪಾಪ ದೇಶ ವಿದೇಶಗಳಲ್ಲಿ ಓದ್ತಾ ಇದ್ದಂಥ ಬೆಲ್ಲದವರಿಗೆ ಮೈಸೂರು ಮಹಾಸಂಸ್ಥಾನದ ಅರಸರ ಪ್ರಗತಿಯ ನೀತಿಗಳು, ದೇವರಾಜ್ ಅರಸರು ತಮ್ಮ ಅಧಿಕಾರಾವಧಿಯಲ್ಲಿ ತಂದಂಥ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳು ಇವ್ಯಾವು ಕೂಡ ಗೊತ್ತಿಲ್ಲ ಅವ್ರಿಗೆ. ಪಾಪ ಅವ್ರು ಓದ್ಕೊಂಡು ಇಲ್ಲ ಅಂತ ಕಾಣುತ್ತೆ. ಹಾಗಾಗಿ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕೆ ಹೆಸರೇ ಕರ್ನಾಟಕ. ನಾನು ಅವ್ರಿಗೂ ಕೂಡ ಸಜೆಸ್ಟ್ ಮಾಡ್ತೀನಿ, ನೋಡಿ ಬೆಲ್ಲದವರೇ, ದಯವಿಟ್ಟು ಕರ್ನಾಟಕ ಸರ್ಕಾರದ ಇತಿಹಾಸವನ್ನು ನೀವು ಓದಬೇಕು. ಮೈಸೂರು ಮಹಾಸಂಸ್ಥಾನದ ದೊರೆಗಳೇನು ಮಾಡಿದ್ರು, ಸ್ವಾತಂತ್ರ್ಯಾನಂತರದಲ್ಲಿ ಬಂದಂಥ ಜನಪ್ರತಿನಿಧಿಗಳೇನು ಮಾಡಿದ್ರು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ನೀವು ಬಿಸ್ನೆಸ್ ಮ್ಯಾನ್, ನೀವು ಹುಬ್ಬಳ್ಳಿಯಿಂದ ಧಾರವಾಡ ತನಕ ಎಡಬಲೆಲ್ಲ ನಿಮ್ಮದೇ ಆಸ್ತಿ, ಏನೇನೋ ಕಂಪ್ನಿಗಳು ಎಲ್ಲ ಇದ್ದಾವೆ, ನಿಮಗೆ ಇರಲಿ, ಒಳ್ಳೆಯದೇ. ಬಟ್ ನಿಮಗೆ ಬಡವ್ರ ಕಷ್ಟ ಗೊತ್ತಿಲ್ಲ, ಬಡವ್ರ ನೋವು ನಿಮಗೆ ಗೊತ್ತಿಲ್ಲ. ಅರಸರು ಹಾವನೂರು ವರದಿಯ ಮೂಲಕ ನಮ್ಗೆ ಅನ್ಯಾಯ ಮಾಡಿದ್ರು, ನಮಗೆ ಮೀಸಲಾತಿ ಕೊಡಲಿಲ್ಲ ವೀರಶೈವರಿಗೆ ಅಂತ ಹೇಳಿ ಭಾಳಷ್ಟು ರೀತಿಯಲ್ಲಿ ತಾವು ಬಪ್ಪ ಅಳಿಮಯ್ಯ ಬಾ ನಿಂದೊಂದು ಸಿಗಿಸ್ತಾ ಇದ್ದಾರೆ. ಮೀಸಲಾತಿ ಇವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದಂಥ ಸಂವಿಧಾನದ ಆಶಯಗಳು. ಸಂವಿಧಾನ ಜಾರಿಗೆ ಬರೋಕ್ಕೆ ಮುಂಚೆನೇ ರಾಜಪ್ರಭುತ್ವದಲ್ಲೇ ಮೀಸಲಾತಿಯನ್ನು ಮೈಸೂರು ಅರಸರು ಕೊಟ್ಟಂಥವು. ಇವೆಲ್ಲ ಇತಿಹಾಸ. ಹಾಗಾಗಿ ಬೆಲ್ಲದರವರು ಕರ್ನಾಟಕದ ಇತಿಹಾಸವನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು. ತಾವು BJP ಡೆಪ್ಯೂಟಿ ಲೀಡರ್ ಇದ್ದೀರಿ, ನೀವಿನ್ನೂ ಭಾಳಷ್ಟು ತಿಳ್ಕೊಳ್ಳೋದಿದೆ. ತಿಳ್ಕೊಳ್ಳದೆ ಏನು ಮಾತಾಡಬಾರ್ದು. ಯಾಕೆ ಇವೆಲ್ಲ ಇರೋದೇ ಬಡವ್ರ ಪರವಾಗಿರ್ತಕ್ಕಂಥವು. ಮತ್ತು ತ್ರೀ ಬಿನಲ್ಲಿ ಹಾವನೂರು ಕಮಿಷನ್ ರಿಪೋರ್ಟ್, ನಂತರದಲ್ಲಿ ಏನೆಲ್ಲ ರಿಫಾರ್ಮ್ಸ್ ಆಯಿತು, ಇವತ್ತಿಗೂ ಕೂಡ 3Bನಲ್ಲಿ ಲಿಂಗಾಯತರಿಗೆ, ವೀರಶೈವರಿಗೆ ಮೀಸಲಾತಿ ಇದೆ. ಯಾಕೆಂದರೆ ಎಲ್ಲದರಲ್ಲೂ ಇದೆ. ಈಗ ಲ್ಯಾಂಡ್ ರಿಫಾರ್ಮ್ಸಲ್ಲೂ ಇದೆ, ಅವರಿಗೆ ಭೂಮಿ ಹೋಗಿದೆ. ಬಡವರಿದ್ದಾರೆ ಸ್ವಾಮಿ, ಲಿಂಗಾಯತರಲ್ಲಿ ಬಡವರಿದ್ದಾರೆ, ಅವರಿಗೆಲ್ಲ ಭೂಮಿ ಹೋಗಿದೆ ಲ್ಯಾಂಡ್ ರಿಫಾರ್ಮ್ಸಲ್ಲಿ. ಓಲ್ಡ್ ಏಜ್ ಪೆನ್ಷನಲ್ಲಿ ಇವತ್ತು ಕೂಡ ತಗೋತಾ ಇದ್ದೀವಿ ನಾವು. ವೀರಶೈವರು ಸಾಲ ವಿಮೋಚನೆ ಆಗಿದೆ. ನಿವಾರಣೆ ಆಗಲಿ ಅಥವಾ ಗಂಗಾ ಕಲ್ಯಾಣ ಆಗಲಿ, ಇವೆಲ್ಲ ಉದ್ಯೋಗದಲ್ಲಿ ಕೂಡ ಮೀಸಲಾತಿ ಇದೆ 3Bನಲ್ಲಿ. ಇವೆಲ್ಲ ಅರ್ಥ ಮಾಡ್ಕೋಬೇಕು ಮಿಸ್ಟರ್ ಬೆಲ್ಲದ್, ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ತಾವು ತಿಳ್ಕೊಂಡು ಮಾತಾಡೋದು ಒಳ್ಳೆಯದು ಅಂತಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಮೀಸಲಾತಿ ಹೇಗೆ ತಾವು ಬಸವೇಶ್ವರನ ಪೂರ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ. ತಾವು
ವೀರಶೈವ ಲಿಂಗಾಯತ ಧರ್ಮವೇ ಬಸವೇಶ್ವರ ಧರ್ಮ. ಅದು ಮೀಸಲಾತಿಯನ್ನು ಯಾವ ರೀತಿ ಕೊಟ್ಟರು ಆವಾಗಲೇ 12ನೇ ಶತಮಾನದಲ್ಲಿ ಯಾರೂ ಕಣ್ಣೆತ್ತಿ ನೋಡಿದ ಸಮಾಜಗಳ ಕೇರಿಗೆ ಬಸವಣ್ಣವರು ಹೋಗ್ತಾರೆ. ದಲಿತರ ಬೀದಿಗೆ ಸಹಪಂಕ್ತಿ ಭೋಜನ ಮಾಡ್ತಾರೆ, ಅಲ್ಲಿ ಅವ್ರ ಜೊತೆಗೆ ತಪ್ಕೋತಾರೆ. ದಲಿತನನ್ನು ನನ್ನಯ್ಯ ಕಕ್ಕಯ್ಯ ಅಂತಾರೆ. ಆಗ ಅಲ್ಲಿಯ ದಲಿತರು, ಸ್ವಾಮಿ ಯಾರೂ ಕಣ್ಣೆತ್ತಿ ನೋಡಿದ ನಮ್ಮ ಕೇರಿಗೆ ಬಂದಿದ್ದೀರಾ, ನಮಗೆಲ್ಲ ಭಾಳ ಸಂತೋಷ ಆಗಿದೆ, ಧೈರ್ಯ ಬಂದಿದೆ ಅಂತಂಥೇಳಿ ತಮ್ಮ ಮೈ ತೊಗಲನ್ನೇ ಮೆಟ್ಟಾಗಿ ಮಾಡಿಕೊಡ್ತಾರೆ. ಸ್ವಾಮಿ ಇದನ್ನು ತಾವು ಮೆಟ್ಕೊಂಡು ಹೋಗಬೇಕು ಅಂತಾರೆ. ಬಸವೇಶ್ವರರು ಮೆಡಲಿಲ್ಲ, ಅದನ್ನು ತಲೆಯ ಮೇಲೆ ಹೊತ್ತು ಹೋಗ್ತಾರೆ. ಅದನ್ನು ಅದೇನು ಸಂದೇಶ ಏನದು ತಲೆಯ ಮೇಲೆ ಹೊತ್ತು ಹೋಗಿತ್ತು? ಶತಮಾನಗಳಿಂದ ತೊತ್ತಿನ ಮಗನಾಗಿ ಹೊತ್ತು ಕೂಳಿಗೂ ಗತಿ ಇಲ್ಲದಂಥ ಸಮಾಜಗಳ ಜನರನ್ನು ಉಳ್ಳವರು ತಲೆಯ ಮೇಲೆ ಹೊತ್ತು ಹೋಗಬೇಕು ಅಂತಕ್ಕಂಥದ್ದೇ ಮೀಸಲಾತಿಯ ಸಂದೇಶ ಬಸವೇಶ್ವರ ಹೊತ್ಕೊಂಡು. ಇವೆಲ್ಲ ಅರ್ಥ ಮಾಡ್ಕೋಬೇಕು ಮಿಸ್ಟರ್ ಬೆಲ್ಲತ್. ನೀವು ಯಾವ್ಯಾವುದೋ ದೇಶದಲ್ಲಿ ಏನೇನೋ ಡಿಗ್ರಿ ತೊಗೊಂಬಂದ್ಬಿಟ್ರು, ಇಲ್ಲಿ ನೀವು ಕೆಟ್ಟದಾಗಿ ಮಾತಾಡೋದು, ತಪ್ಪು ಮಾತಾಡೋದು ಸರಿಯಾಗಲ್ಲ, ಅವಳು ಸರಿಯಾಗಲ್ಲ. ಸೊ ಹಾಗಾಗಿ ಮತ್ತು ಎಲ್ಲ ಹಾಸ್ಟೆಲ್ಗಳಲ್ಲೂ ರಿಸರ್ವೇಷನ್ ಇದೆ. ವೀರಶೈವ ಲಿಂಗಾಯತ ಎಲ್ಲ ಹಾಸ್ಟೆಲ್ಗಳಲ್ಲೂ ಇದೆ. ಉದ್ಯೋಗದಲ್ಲಿ ಮೀಸಲಾತಿ ಇದೆ. ಮತ್ತು ಎಲ್ಲ 20 ಅಂಶದ ಕಾರ್ಯಕ್ರಮದಲ್ಲೂ ಕೂಡ ಇದೆ. ನಿಮಗೆ ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ತಿಳ್ಕೋಬೇಕು, ಇಷ್ಟೆಲ್ಲ ತಿಳ್ಕೋಬೇಕು. ಮತ್ತು ಇದ್ಯಾರು ಸ್ವಾಮಿಗಳು ನಾನು ನೋಡ್ತಾ ಇದ್ದೀನಿ, ಈ ನಮ್ಮ ಸಿದ್ದರಾಮಯ್ಯನವ್ರ ಜೊತೆ ಇರುವಂಥ ಭಾರಿ ದೋಸ್ತಿಗಳಿದ್ದಾವೆ, ಯಾವ ಮಾತಾಡಲ್ಲ ರೀ, ಸುಮ್ಮನೆ ಬರೀ ವರ್ಗಾವಣೆ ಅರ್ಜಿ ಇಟ್ಕೊಂಡು ಬರ್ತಾರೆ ವಾಪಸ್ ಅಷ್ಟೇ. ಮಾತಾಡಬೇಕು. ಈಗ ಸಿದ್ದರಾಮಯ್ಯ ನಾನು ಮೀಸಲಾತಿ ಪರ ಇದ್ದೀನಿ, ಭಾಳ ಅತ್ಯಂತ ದುರ್ಬಲ ವರ್ಗಗಳ ಪರವಾಗಿದ್ದೀನಿ ಅಂತ ನೀವು ಮಾತಾಡ್ತೀರ ಸಿದ್ದರಾಮಯ್ಯ. ನಿಮ್ಮ ಪರವಾಗಿ ಯಾವನು ಮಾತಾಡ್ತಾವೆ ಇವತ್ತು 2A ಸ್ವಾಮಿಗಳೆಲ್ಲ ದೊಡ್ಡ ಗಲಾಟೆ ನಡೀತಾ ಇತ್ತು. ಯಾರು ನಮ್ಮ ಎಂಥವ್ರು ಸ್ವಾಮಿಗಳು, ಪಂಚಮಸಾಲಿ ಸ್ವಾಮಿ, ಜಯಾಮೃತ್ಯುಂಜಯ ಸ್ವಾಮಿ. 2A ನಮಗೆ ಕೊಡಬೇಕು, ನೀವು ಅನ್ಯಾಯ ಆಗಿದೆ ನಮಗೆ. ಹೇಗೆ 2Aನಲ್ಲಿ ಇರೋರು ಯಾರು ಸ್ವಾಮಿ? ಮಡಿವಾಳರು, ಕುಂಬಾರರು, ತಿಗಳರು, ಸವಿತಾ ಸಮಾಜ, ಕ್ಷೌರಿಕರು, ದೇವಾಡಿಗ, ಈಡಿಗ, ಗೊಲ್ಲರ್, ಉಪ್ಪಾರ, ಹೆಳವರ್, ವಿಶ್ವಕರ್ಮ, ಸಿಳ್ಳೆಕ್ಯಾತ, ಜೋಗಿ, ಇಂಥವೆಲ್ಲ 2Aನಲ್ಲಿದ್ದಾವೆ. ನಿಮ್ಮ ಜೊತೆ ಓಡೋಕ್ಕಾಗುತ್ತೇನ್ರಿ ಬೆಲ್ಲತ್? ಅಯ್ಯೋ ದೇವ, ಕೋಟ್ಯಾನುಕೋಟಿ ಆಸ್ತಿ ಇರೋರ ಜೊತೆಗೆ ವಿದೇಶದಲ್ಲಿ ಓದುವಂಥ ನಿಮ್ಮ ಜೊತೆಗೆ ಈ ಜನ ಓಡೋಕ್ಕೆ ಸಾಧ್ಯನ? ಅರ್ಥ ಮಾಡ್ಕೋಬೇಕು. ಯು ಮಸ್ಟ್ ಸ್ಟಡಿ ದ ಫಿಲಾಸಫಿ ಆಫ್ ಬಸವೇಶ್ವರ. ನೋ, ಸುಮ್ಮನೆ ಮಾತಾಡಬಾರ್ದು. ಮತ್ತು ದೇವರಾಜರಸು ಕೂಡ ವೀರಶೈವ ನಾಯಕತ್ವ ಭಾಳಷ್ಟು ರೀತಿ ಬೆಳೆಸಿದಂಥವ್ರು. ಪಿರಿಯಾಪಟ್ಟಣದ HM ಚನ್ನಬಸಪ್ಪನವರು ದೊಡ್ಡ ನೀರಾವರಿಗೆ ಅವರೇ ಮಂತ್ರಿ, ಆರೋಗ್ಯಕ್ಕೂ ಅವರೇ ಮಂತ್ರಿ ದೇವರಾಜರಸು ಕಾಲದಲ್ಲಿ. ಆಯಿತಾ? ಆಮೇಲೆ ಯಾರ್ಯಾರಿದ್ದರು ಅದರಲ್ಲಿ? ಸಿದ್ಧವೀರಪ್ಪನವರು, ಗಾಂಜಿ ವೀರಪ್ಪನವರು, ಮಾರ್ಗದ ಮಲ್ಲಪ್ಪನವರು ಇತ್ಯಾದಿಯಾಗಿ ಅವತ್ತಿನ ನಾಗರತ್ನಂನವರಿದ್ದರು. ಅವರನ್ನು ಸ್ಪೀಕರ್ ಮಾಡಿತ್ತು. ಹೀಗೆ ವೀರಶೈವರು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಲವಾರು ರೀತಿಯಲ್ಲಿ ಸರ್ಕಾರಗಳು ಬೆಂಬಲ ಕೊಡ್ತಾ ಬಂದಿದ್ದವು. ದೇವರಾಜರಸರು ಕೂಡ ಕೊಟ್ಟಿದ್ದಾರೆ. ಹೆಚ್ಚು ಏನಪ್ಪ ಅಂದರೆ, ಬಹಳ ವರ್ಷಗಳಿಂದ ಉದ್ಯೋಗ ಇಲ್ಲದೆ, ಶಿಕ್ಷಣ ಇಲ್ಲದೆ, ಆರೋಗ್ಯ ಇಲ್ಲದೆ ಆ ಜನಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟರು. ಅದನ್ನು ಯಾಕೆ ಕೊಟ್ರಿ ಅಂತ